binomial distribution. A binomial distribution, it is comes under discrete probability distribution, right? So a binomial distribution is a one type of distribution comes under a discrete probability distribution. It mainly focus on what? Success, right? Binomial distribution, the main intention to use is it mainly focus on success, right? Now we have a formula. What is the formula for binomial distribution? NCX. The formula for binomial distribution is NCX p to the power x q to the power n minus x. This is the formula for binomial distribution. What is the mean? Mean of the binomial distribution is n into p. Mean of the binomial distribution is n into p, where p indicates probability of success. Variance is n into p into q. Variance sigma square is n into p into q. N indicates number of outcomes, p nothing but probability of success, q nothing but probability of failure, right? So these are the three main formula comes under binomial distributions, correct? And we were discussing about some problems. One problem we have discussed, right? That is a direct formula. Apply the, substitute the value and you will get the answer. That is a simple one, first problem. This is the second problem, right? This is the second problem of binomial distribution. I will repeat the question. The probability that a patient recovers, I will tell you the summary of the story. There is a coronavirus, there is a disease. Recovery of the corona rate is 0.4. ಸ್ವಲ್ಪ ಕತೆ ಬೇರೆ ತರ ಇದೆ ಇಲ್ಲಿ. ಬ್ಲಡ್ ಡಿಸೀಸ್ ಅಂತಿದೆ. ಬ್ಲಡ್ ಡಿಸೀಸ್ ಬದಲಾಗಿ ನಾನು ಏನು ತಗೋತೀನಿ? ಕೊರೋನಾ ವೈರಸ್ ಅಂತ ತಗೋತೀನಿ. The probability that the recovery rate of coronavirus is 0.4. ಯಾವಾಗ ಪಾಯಿಂಟ್ ಇರುತ್ತೆ, ಯಾವಾಗ ಪರ್ಸೆಂಟೇಜ್ ಇರುತ್ತೆ, ಅದೇನಾಗಿರುತ್ತೆ? ಪಿ ವ್ಯಾಲ್ಯೂ ಆಗಿರುತ್ತೆ, ರೈಟ್? ಯಾವುದು ಪರ್ಸೆಂಟೇಜ್ ಅಥವಾ ಪಾಯಿಂಟ್ ವ್ಯಾಲ್ಯೂ ಇರುತ್ತೆ ಅದೇನಾಗಿರುತ್ತೆ? ಪ್ರೊಬಾಬಿಲಿಟಿ ಆಗಿರುತ್ತೆ. ಹಾಗಾದ್ರೆ ಒಂದು ಕೊರೋನಾ ವೈರಸ್ ನ ರಿಕವರಿ ರೇಟ್ ಎಷ್ಟಿದೆ? 0.4 ಇದೆ, ಕರೆಕ್ಟ್? ದೆನ್ 15 people will contact with coronavirus people. They will connect with coronavirus people. 15 ಜನ ಏನಿದ್ದಾರೆ ಅವರು ಕೊರೋನಾ ವೈರಸ್ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರೆ ಆ 15ರಲ್ಲಿ ಎಷ್ಟು ಜನ ಅಟ್ಲೀಸ್ಟ್ 10 ಸರ್ವೈವ್ ಆಗ್ತಾರೆ? 15 ಜನರಲ್ಲಿ ಎಷ್ಟು ಜನ? 10 ಜನ ಸರ್ವೈವ್ ಆಗುವಂತ ಪ್ರೊಬಾಬಿಲಿಟಿ ಏನು? ಗೊತ್ತಾಗ್ತಿದ್ಯಾ? ಒಟ್ಟು ಎಷ್ಟು ಜನ ಇದ್ದಾರೆ? 15 ಜನ ಇದ್ದಾರೆ. 15 ಜನರಲ್ಲಿ 10 ಜನ ಸರ್ವೈವ್ ಆಗುವಂತಹ ಪ್ರೊಬಾಬಿಲಿಟಿ ಏನು? ಪ್ರೊಬಾಬಿಲಿಟಿ, ರೈಟ್? ಶೂರ್ ಆಗಿ ಹೇಳ್ತಾ ಇಲ್ಲ. 15ರಲ್ಲಿ 10 ಜನ ರಿಕವರಿ ಆಗುವಂತಹ ಪ್ರೊಬಾಬಿಲಿಟಿ ಏನು? ಮೊದಲನೇ ಕ್ವಶನ್. ಎರಡನೇ ಕ್ವಶನ್, 15 ಜನರಲ್ಲಿ 5 ಜನ ಸರ್ವೈವ್ ಆಗುವಂತಹ ರೇಟ್ ಎಷ್ಟು? ರೈಟ್? 15 ಜನರಲ್ಲಿ 5 ಜನ ಸರ್ವೈವ್ ಆಗುವಂತಹ ರೇಟ್ ಎಷ್ಟು? ಮೂರನೇ ಕ್ವಶನ್ ನೋಡಿ, ಸಿ, 15ರಲ್ಲಿ 3 ರಿಂದ 8 ಜನ ಸರ್ವೈವ್ ಆಗುವಂತಹ ರೇಟ್ ಎಷ್ಟು ಅಂತ, ಕರೆಕ್ಟ್? ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಆನ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, ರೈಟ್? ಸೊ ಹಾಗಾದ್ರೆ ಕತೆ ಗೊತ್ತಾಯ್ತಾ? ರಿಕವರಿ ರೇಟ್ ಎಷ್ಟಿದೆ? 0.4 ಇದೆ, ಅಂದ್ರೆ 4% ರಿಕವರಿ ರೇಟ್ ಇದೆ. 15 ಜನ ಇದ್ದಾರೆ ಒಟ್ಟು. ಎನ್ ವ್ಯಾಲ್ಯೂ ಏನಾಯ್ತು ಅಲ್ಲಿಗೆ? 15 ಅಲ್ವಾ? ಟೋಟಲ್ 15 ಮೆಂಬರ್ಸ್ ಆರ್ ದೇರ್. ಎನ್ ವ್ಯಾಲ್ಯೂ ಇಸ್ 15. 15ರಲ್ಲಿ ನೀವ್ ಏನ್ ಮಾಡ್ತಿದ್ದೀರಾ? ಎಕ್ಸಾಕ್ಟ್ಲಿ 5 ತಗೋತಾ ಇದ್ದೀರಾ. ಎಕ್ಸಾಕ್ಟ್ಲಿ 5 ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನಾಯ್ತು? 5, ರೈಟ್? ಫಸ್ಟ್ ನೀವ್ ಏನ್ ಮಾಡ್ಬೇಕು? ಇದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಹೌದು ಅಲ್ವೋ ಅಂತ ಚೆಕ್ ಮಾಡ್ಬೇಕು. ಎಕ್ಸಾಂಪಲ್ ಅವ್ನು ಕೊಡೋದಿಲ್ಲ. ದೇ ವೋಂಟ್ ಗಿವ್ ವಾಟ್ ಟೈಪ್ ಆಫ್ ಡಿಸ್ಟ್ರಿಬ್ಯೂಷನ್ ದಿಸ್ ಇಸ್. ನೀವೇ ಕಂಡುಹಿಡಿಯಬೇಕು. ಹೆಂಗ್ ಗೊತ್ತಾಗುತ್ತೆ ನೋಡಿ? 15 ಜನರಲ್ಲಿ 10 ಜನ, 15 ಜನರಲ್ಲಿ 5 ಜನ ಸರ್ವೈವ್ ಆಗೋ ರೇಟ್ ಏನು? 15 ಜನರಲ್ಲಿ 3 ರಿಂದ 8 ಜನ ಸರ್ವೈವ್ ಆಗೋ ರೇಟು. 15ರಲ್ಲಿ ಈ ತರ ಇದ್ರೆ ಏನಾಗುತ್ತೆ? ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. 15ರಲ್ಲಿ 3, 15ರಲ್ಲಿ 2 ಆ ತರ ಇದ್ರೆ ಅದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಲಾಸ್ಟ್ ಕ್ಲಾಸ್ ಏನ್ ಮಾಡಿದ್ವಿ ನಾವು? ಎಕ್ಸಾಕ್ಟ್ಲಿ 5 ಮಾಡಿದ್ವಿ ಅಲ್ವಾ? ಇವತ್ತೇನ್ ಮಾಡೋಣ? ಅಟ್ಲೀಸ್ಟ್ 10 ಸರ್ವೈವ್ ಮಾಡೋಣ, ಇನ್ನೊಂದು 3 to 8 ಸರ್ವೈವ್ ಮಾಡೋಣ.
ಕ್ವಶನ್ ಎ ಮತ್ತೆ ಸಿ ನ ಮಾಡೋಣ. ಓಕೆ, ಕ್ವಶನ್ ಎ ಮತ್ತೆ ಕ್ವಶನ್ ಸಿ ನ ನಾವ್ ಇವತ್ತು ಮಾಡಬೇಕಾಗಿದೆ. ರೈಟ್, ಯಾರ್ಯಾರು ಲೇಟ್ ಆಗಿ ಬಂದಿದ್ದೀರಾ ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟ್ ಆಗಿ ಗಮನಿಸಿ. ಕರೋನಾ ವೈರಸ್ ಡಿಸೀಸ್ ರಿಕವರಿ ರೇಟ್ ಎಷ್ಟಿದೆ? 0.4 ಇದೆ, ಅಂದ್ರೆ 4% ಇದೆ ರಿಕವರಿ ರೇಟ್. ಒಂದ್ 15 ಜನ ಏನ್ ಮಾಡ್ತಿದ್ದಾರೆ, ರೈಟ್, ಅವ್ರ ಏನ್ ಮಾಡ್ತಿದ್ದಾರೆ, ಈ ಕರೋನಾ ವೈರಸ್ ಇರೋ 15 ಜನ ಬೇರೆ ಜನರ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ. 15 ಜನ ಕರೋನಾ ವೈರಸ್ ಇದೆ ಅವರಿಗೆ, ಅವ್ರೇನ್ ಮಾಡ್ತಿದ್ದಾರೆ, ಬೇರೆ ಜನರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ. ಆ 15 ಜನರಲ್ಲಿ 10 ಜನ ಸರ್ವೈವ್ ಆಗೋರು ಎಷ್ಟು ಜನ? ಆ 15 ಜನರಲ್ಲಿ 5 ಜನ ಎಷ್ಟು ಸರ್ವೈವ್ ಆಗುವಂತ ಪ್ರೊಬಾಬಿಲಿಟಿ ಏನು? 15ರಲ್ಲಿ 3ರಿಂದ 8 ಜನ ಸರ್ವೈವ್ ಆಗುವಂತಹ ಪ್ರೊಬಾಬಿಲಿಟಿ ಏನು ಅಂತ ಕೇಳಿದಾನೆ ಕ್ವಶನ್. ಹಿಂದಿನ ಕ್ಲಾಸ್ ನಾವೇನ್ ಮಾಡಿದ್ವಿ? ಎಕ್ಸಾಕ್ಟ್ಲಿ 5 ಮಾಡಿದ್ವಿ. ರೈಟ್, ಇವತ್ತೇನ್ ಮಾಡೋಣ? ಕ್ವಶನ್ ಎ ಮತ್ತೆ ಕ್ವಶನ್ ಸಿ ಮಾಡೋಣ. ಹಾಗಾದ್ರೆ ಕೊಟ್ಟಿರೋ ಡೇಟಾ ಬರ್ಕೋತೀರಾ? ಗಿವನ್ ಡೇಟಾ, ಸೊಲ್ಯೂಷನ್ ಗಿವನ್ ಡೇಟಾ, ಕೊಟ್ಟಿರೋ ಡೇಟಾ ಬರ್ಕೊಳ್ಳೋಣ. ಮೊದಲನೇದೇನು? ಮೊದಲನೇ ವ್ಯಾಲ್ಯೂ ಪಾಯಿಂಟ್ ಇದ್ರೆ ಅದು ಪಿ ವ್ಯಾಲ್ಯೂ ಇಸ್ 0.4 ಬರ್ಕೊಳ್ಳಿ. ಗಿವನ್ ಡೇಟಾ ಪಿ ವ್ಯಾಲ್ಯೂ ಇಸ್ 0.4. ನೆಕ್ಸ್ಟ್, ಎಷ್ಟು ಜನ ಇದ್ದಾರೆ ಟೋಟಲ್? 15 ಜನ ಇದ್ದಾರೆ. ಹಾಗಾದ್ರೆ ಎನ್ ವ್ಯಾಲ್ಯೂ ಎಷ್ಟು? 15 ಜನ. 15ರಲ್ಲಿ ನನಗೆ ಇಂಟ್ರೆಸ್ಟ್ ಇರೋದೇನು? ಮೊದಲನೇದು ಮಾಡೋಣ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ 5 ಆಗಿದೆ ಅಲ್ವಾ, ಇಷ್ಟು ಮಾತ್ರ ಬರ್ಕೊಳ್ಳಿ. ಪಿ ಮತ್ತೆ ಎನ್ ವ್ಯಾಲ್ಯೂ ಮಾತ್ರ ಬರ್ಕೊಳ್ಳಿ. ಬಿ ಎಕ್ಸ್ ವ್ಯಾಲ್ಯೂ ಬೇಡ, ಯಾಕೆಂದ್ರೆ ಬಿ ಆಗೋಗಿದೆ, ಬಿ ಬಾಗೋಗಿದೆ. ಈಗೇನ್ ಮಾಡೋಣ? ಎ ಮತ್ತೆ ಸಿ ಮಾಡೋಣ. Solution, right? Which question we are doing? Question A. At least 10 survive. At least 10 survive. ನೋಡಿ, P ಗೊತ್ತಿದೆ, N ಗೊತ್ತಿದೆ ಅಲ್ವಾ? ರೈಟ್, Q ವ್ಯಾಲ್ಯೂ ಬೇಡ, ನಾ ಹೇಳ್ತೀನಿ ಏನಕ್ಕೆ ಅಂತ. Q ವ್ಯಾಲ್ಯೂ ಮಾಡ್ಕೋಬಹುದು. P plus Q is equal to 1 ಅಂತ ಮಾಡಿ P ವ್ಯಾಲ್ಯೂ 0.4 ಹಾಕೊಂಡ್ರೆ ನಿಮಗೆ Q ಸಿಗುತ್ತಲ್ವಾ? ಅದು ಬೇಡ, ಆಮೇಲೆ ಮಾಡೋಣ. ಈಗ ನೀವು ಕ್ವಶನ್ ಎ ಬರ್ಕೊಳ್ಳಿ. At least 10 survive. Okay, now we'll start. We'll remember P value, N value. ನೆನ್ಪಿಟ್ಕೋಬೇಕು. N value 15, P value is 0.5. At least 10 survive ಅಂತಾನೆ. At least 10 ಅಂದ್ರೆ ಏನರ್ಥ? At least 10 ಅಂದ್ರೆ 10 ಅಂತೂ ಇರ್ಲೇಬೇಕು, ಅಥವಾ 10ಕ್ಕಿಂತ ಜಾಸ್ತಿ ಇರ್ಬೋದು ಅಲ್ವಾ? At least 10 ಅಂದ್ರೆ 10 or more than 10 ಅಂತ ಅಲ್ವಾ? 10 ಅಥವಾ 10ಕ್ಕಿಂತ ಜಾಸ್ತಿ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಅಟ್ ಲೀಸ್ಟ್ 10 ಅಂತ ಕರಿತೀವಿ. ಹೀಗೆ ಬರೀಬೋದ ನೋಡಿ, ಅಟ್ ಲೀಸ್ಟ್ 10 ಅನ್ನ ಪ್ರೊಬ್ಯಾಬಿಲಿಟಿ ಆಫ್, ರೈಟ್, ಅಟ್ ಲೀಸ್ಟ್ 10 ಆರ್ ಗ್ರೇಟರ್ ದನ್ 10 ಅಲ್ವಾ? ಹೀಗೆ ಬರೀಬೋದ ನೋಡಿ. ಎಕ್ಸ್ ಅಂದ್ರೆ ರ್ಯಾಂಡಮ್ ವೇರಿಯಬಲ್, 10 ಅಥವಾ 10ಕ್ಕಿಂತ ಜಾಸ್ತಿ ಅಲ್ವಾ? ನೋಡಿ, ಅಟ್ ಲೀಸ್ಟ್ 10 ಅಂದ್ರೆ ಕರೆಕ್ಟ್ ಆಗಿ ಗಮನಿಸಬೇಕು. ಅಟ್ ಲೀಸ್ಟ್ 10 ಅಂದ್ರೆ 10 ಅಥವಾ 10ಕ್ಕಿಂತ ಜಾಸ್ತಿ. ಹಾಗಾಗಿ ಹೀಗೆ ಬರೀಬೋದಾ? 10 ಅಥವಾ 10ಕ್ಕಿಂತ ಜಾಸ್ತಿ, ಅದಕ್ಕೆ ನಾವು ಅಟ್ ಲೀಸ್ಟ್ 10 ಅಂತ ಕರಿತೀವಿ. ಓಕೆ, ಈಗ ಅಬ್ಸರ್ವ್ ಮಾಡಿ, ಇದನ್ನ ನಾನು ಏನಂತ ಬರೀಬಹುದು ಅಂದ್ರೆ, ಇದು ನೆನ್ಪಿಟ್ಕೋತೀರಾ? ಪಿ ವ್ಯಾಲ್ಯೂ 0.4, ಎನ್ ವ್ಯಾಲ್ಯೂ 15. ನೆನ್ಪಿಟ್ಕೊಳ್ಳಿ ಇದನ್ನ. ಓಕೆ, ಇದನ್ನ ಹೇಗೆ ಬರೀಬಹುದು ನೋಡಿ? 1 ಮೈನಸ್ probability of x is less than 10 ಅಂತ ಬರೀಬಹುದು. ಸರ್ ಇದೇನ್ ಸರ್ ಹೊಸ ಕಥೆ ಹೇಳ್ತಿದ್ದೀರಾ? ಇದು ಓಕೆ. ಅಟ್ ಲೀಸ್ಟ್ 10 ಅಂದ್ರೆ 10 ಆರ್ ಮೋರ್ ದೆನ್ 10. ಓಕೆ ಸರ್, ಇದೇನಿದು 1 ಮೈನಸ್ ಪ್ರಾಬಬಿಲಿಟಿ ಆಫ್ ಎಕ್ಸ್ ಇಸ್ ಲೆಸ್ ದೆನ್ 10 ಹೆಂಗ್ ಬರದೆ ಅಂದ್ರೆ, ಹೇಗ್ ಬರದೆ ಅಂತ ತೋರಿಸ್ತೀನಿ. ಸೈಡ್ ಅಲ್ಲಿ ಬರ್ಕೊಳ್ಳಿ, ಇದು ಪ್ರಾಬ್ಲಮ್ ಬೇಡ, ಸೈಡ್ ಅಲ್ಲಿ ಬರ್ಕೊಳ್ಳಿ ಇದು ಹೇಗ್ ಬಂತು ಅಂತ. ರೈಟ್, ನೋಡಿ, 10 ಅಥವಾ 10ಕ್ಕಿಂತ ಜಾಸ್ತಿ ಒಟ್ಟು ಎಷ್ಟು ಜನ ಇದ್ದಾರೆ? 15 ಜನ ಇದಾರಲ್ವಾ? ನೋಡಿ, 0 1 2 3 4 5 6 7 8 9 10 11 15 equals to 1. ನೋಡಿ, ಟೋಟಲ್ ಎಷ್ಟು ಜನ ಇದ್ದಾರೆ? 15 ಜನ ಇದಾರಲ್ವಾ? 15 ಜನ ಬರ್ಕೊಂಡಿದ್ದೀನಿ. ಈಕ್ವಲ್ಸ್ ಟು 1 ಅಂತ ಬರದೆ. ಯಾಕದು 1 ಯಾಕೆ ಅಂದ್ರೆ, ಟೋಟಲ್ ಪ್ರೊಬಾಬಿಲಿಟಿ ಇಸ್ ಆಲ್ವೇಸ್ 1. ನೀವು ಅಷ್ಟು ಪ್ರೊಬಾಬಿಲಿಟಿ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1 ಅಂತ. ಇದಿಷ್ಟು ಆಡ್ ಮಾಡಿದ್ರೆ 1 ಬರುತ್ತೆ ಅಂತ. ನನಗೆ ಬೇಕಾಗಿರೋದೇನು? 10 ಅಥವಾ 10ಕ್ಕಿಂತ ಜಾಸ್ತಿ ಅಲ್ವಾ? 10 ಸೇರ್ಕೊಂಡು 10ಕ್ಕಿಂತ ಜಾಸ್ತಿ ಅಂದ್ರೆ ಯಾವ್ದು ಹೇಳಿ?
ಇದಲ್ವಾ 10 to ನನಗೆ ಇದು ಬೇಕಾಗಿರೋದಲ್ವಾ ನೋಡಿ 10 ಅಥವಾ 10ಕ್ಕಿಂತ ಜಾಸ್ತಿ ಅಂದ್ರೆ ಏನು 10 11 12 13 15 ಅಲ್ವಾ ಅದು ಮಾತ್ರ ನನಗೆ ಬೇಕಾಗಿರೋದು ಯಾವ್ದು ಬೇಡ ಇದು ಬೇಡ ಅಲ್ವಾ ಇದು ಬೇಡ ಅಲ್ವಾ ನನಗೆ ಬೇಕಾಗಿರೋದೇನು 10 or more than 10 ಅಲ್ವಾ ಹಾಗಾಗಿ ಏನ್ ಮಾಡೋಣ ಇದನ್ನ ಆ ಕಡೆ ಕಳ್ಸೋಣ ರೈಟ್ ಹ್ಯಾಂಡ್ ಸೈಡ್ ಕಳ್ಸಿದ್ರೆ ಏನಾಗುತ್ತೆ ನೋಡಿ 10 11 15 equals 1 minus ಅಲ್ವಾ ಇದನ್ನ ಆ ಕಡೆ ಕಳ್ಸೋಣ ಅವಾಗ ಏನಾಗುತ್ತೆ 1 minus probability of ಏನ್ ಹೇಳಿ ನೋಡೋಣ 0 to 9 ಅಲ್ವಾ 0 to 9 ಆ ಕಡೆ ಕಳಿಸ್ತೀರಾ ಅಲ್ವಾ 1 minus 0 to 9 ಕಾಣಿಸ್ತಿದೆ ಅಂತ ಗಮನಿಸ್ತೀನಿ ನಂತರ ಒಟ್ಟು ಎಷ್ಟು ಜನ ಇದ್ದಾರೆ 15 ಜನ ಇದ್ದಾರೆ ಸೊ 15 ಜನ ಬರ್ಕೊಳ್ಳಿ ಟೋಟಲ್ ಪ್ರೊಬಬಿಲಿಟಿ ಎಷ್ಟಾಗುತ್ತೆ 1 ಆಗುತ್ತೆ ಅದಂತೂ ನನಗೆ ಗೊತ್ತಾಯ್ತು 10 ಅಥವಾ 10ಕ್ಕಿಂತ ಜಾಸ್ತಿ ನನಗೆ ಬೇಕಾಗಿರೋದಲ್ವಾ ಅಟ್ಲೀಸ್ಟ್ 10 ಅಂದ್ರೆ ಏನು 10 ಅಥವಾ 10ಕ್ಕಿಂತ ಜಾಸ್ತಿ ರೈಟ್ ನೋಡಿ 10 ಅಥವಾ 10ಕ್ಕಿಂತ ಜಾಸ್ತಿ ನನಗೆ ಬೇಕಾಗಿರೋದು ಯಾವ್ದು ಬೇಡ 0 to 9 ಬೇಡ ಏನ್ ಮಾಡೋಣ ಅದನ್ನ ಆ ಕಡೆ ಕಳ್ಸೋಣವಾ ಆ ಕಡೆ ಕಳ್ಸಿದಾಗ ಏನಾಯ್ತು 1 ಮೈನಸ್ ನೋಡಿ 1 ಇದೆ ಆ ಕಡೆ 1 ಮೈನಸ್ 0 to 9 ಅಲ್ವಾ ಓಕೆ 1 minus 0 to 9 I will rub this one ಓಕೆ ಈಗ ಅಬ್ಸರ್ವ್ ಮಾಡಿ ಇದನ್ನ ಏನಂತ ಬರೀಬಹುದು ನೋಡಿ 1 minus probability of 0 to 9 ಅಂದ್ರೆ ಏನು x is less than 10 ಅಲ್ವಾ ನೋಡಿ 0 to 9 ಅಂದ್ರೆ ಅರ್ಥ ಏನು x is less than 10 ಅಲ್ವಾ ಅಲ್ಲಿ ಏನಂತ ಬರೀಬಹುದು probability of x is greater than or equal to 10 ಇದ್ರೆ ಏನಂತ ಬರೀಬಹುದು 1 minus probability of x is less than 10 ಅಂತ ಬರೀಬಹುದು ಹೆಂಗ್ ಬಂತು ಬರೋದು ಗೊತ್ತಾಯ್ತಾ ಸೈಡ್ ಅಲ್ಲಿ ಬರ್ಕೊಳ್ಳಿ ನೋಡಿ ಇಷ್ಟೇ ನೀವು ತೀರಾ ತಲೆ ಕೆಡಿಸ್ಕೊಳ್ಳೋದು ಬೇಡ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10 ಇದ್ರೆ ಇಲ್ಲಿ ಏನಾಗುತ್ತೆ ಲೆಸ್ ದೆನ್ 10 ಆಗುತ್ತೆ ಇಲ್ಲಿ ಈಕ್ವಲ್ ಇರುತ್ತೆ ಇಲ್ಲಿ ಈಕ್ವಲ್ ತೆಗಿರಿ ಇಲ್ಲಿ ಗ್ರೇಟರ್ ದೆನ್ ಇರುತ್ತೆ ಇಲ್ಲಿ ಲೆಸ್ ದೆನ್ ಆಗುತ್ತೆ ಅಷ್ಟೇನೆ ಗೊತ್ತಾಯ್ತಾ ನೋಡಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ನನಗೆ ಬೇಕಾಗಿರೋದೇನು 10 ಅಥವಾ 10ಕ್ಕಿಂತ ಜಾಸ್ತಿ ಯಾವ್ದು ಬೇಡ ಅದನ್ನ 1 ರಿಂದ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು ಯಾವ್ದು ಬೇಡ 0 to 9 ಬೇಡ ಅಲ್ವಾ 10ಕ್ಕಿಂತ ಕಡಿಮೆ ಅಂದ್ರೆ ಏನು 0 to 9 ಅಲ್ವಾ ಸೊ 1 ನ 0 to 9 ಇಂದ ಕಳಿಬೇಕು ಅವಾಗ ನಿಮಗೆ ಏನ್ ಸಿಗುತ್ತೆ ಗ್ರೇಟರ್ ದನ್ ರೈಟ್ ರಿಮೆಂಬರ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಗೊತ್ತಾಯ್ತು ಅಂತ ಭಾವಿಸ್ತೀನಿ ನೆಕ್ಸ್ಟ್ ಪ್ರಾಬ್ಲಮ್ ಎಲ್ಲ ಇದೆ ಹಿಂಗೆ ಬರುತ್ತೆ ರೈಟ್ ಸೊ ಅರ್ಥ ಆಯ್ತಾ ನನಗೆ ಏನ್ ಬೇಕು 10 ಅಥವಾ 10ಕ್ಕಿಂತ ಜಾಸ್ತಿ ಬೇಕು ಯಾವ್ದು ಬೇಡ 0 to 9 ಬೇಡ ಅದನ್ನೇನ್ ಮಾಡ್ಬೇಕು 1 minus probability of x is less than 10 ಅಂತ ಬರುತ್ತೆ 0 to 9 ಬೇಡ ಅಲ್ವಾ ನೋಡಿ 0 to 9 ಬೇಡ ಯಾವ್ದು ಬೇಕು 10ಕ್ಕಿಂತ ಜಾಸ್ತಿ ಬೇಕು ಇಷ್ಟ ಈಗ ಏನ್ ಮಾಡೋಣ ನೋಡಿ probability of x is greater than or equal to 10 equals 1 minus 10ಕ್ಕಿಂತ ಕಡಿಮೆ ಇರೋದನ್ನೆಲ್ಲ ಏನ್ ಮಾಡ್ಬೇಕು ನೀವು ಸಮ್ ಮಾಡ್ಬೇಕಲ್ವಾ ಅದಕ್ಕೆ ನಾವು CDF ಅಂತ ಕರಿತೀವಿ ಕ್ಯುಮುಲೇಟಿವ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಅಂತ ಕರಿತೀವಿ ಅಲ್ವಾ ನೋಡಿ ಹಿಂದಿನ ವ್ಯಾಲ್ಯೂ ಎಲ್ಲ ಆಡ್ ಮಾಡ್ತಾ ಬರ್ಬೇಕು ಹಿಂದಿನ ವ್ಯಾಲ್ಯೂ ಯಾವುದು 10ಕ್ಕಿಂತ ಹಿಂದ್ಗಡೆ ಅದು ಸೊ ಈಗ ಬರೀಬಹುದು ನೋಡಿ ಸಮ್ಮೇಷನ್ ಆಫ್ x equals 0 to 9 ಅಲ್ವಾ 0 to 9 ರೈಟ್ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ದಿಸ್ ಇಸ್ 0 to 9 ಯಾಕೆ 9 ಬರದೆ 10ಕ್ಕಿಂತ ಕಡಿಮೆ 10 ಸೇರಿಸಬಾರ್ದು 10ಕ್ಕಿಂತ ಕಡಿಮೆ ಅಂದ್ರೆ 9 ಅಲ್ವಾ 0 to 9 okay now what is the formula of binomial distribution b of x comma n comma ಅದನ್ನ ಬರೆಯಿರಿ ಗೊತ್ತಾಯ್ತಾ ಲೆಸ್ ದೆನ್ 10 ಅಂದ್ರೆ ಅರ್ಥ ಏನಪ್ಪಾ 9 ತನಕ ತಾನೆ ಸೊ 0 to 9 next probability of x is greater than or equal to 10 because okay next ನೋಡಿ 1 minus 0 to 9 ಅಲ್ವಾ
0 to 9 ಅಂದ್ರೆ ಎಲ್ಲಿ ತನಕ ತಗೋತಾ ಇದ್ದೀರಾ? 0 ಇಂದ 9 ತನಕ ತಗೋತಾ ಇದ್ದೀರಾ ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನಾಯ್ತು? 9 ತಾನೆ. ಅಲ್ಲಿಗೆ ತಾನೆ ನಿಲ್ಸೋದು ನೀವು. ಎಕ್ಸ್ ವ್ಯಾಲ್ಯೂ 0 1 2 3 4 ಅಪ್ ಟು 9 ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನಾಯ್ತು? 9 ಆಯ್ತಲ್ವಾ? ಸೊ ಬಿ ಆಫ್ ಎಕ್ಸ್ ವ್ಯಾಲ್ಯೂ ಏನು? 9 ಅಲ್ವಾ ನೋಡಿ, 9. ಎನ್ ವ್ಯಾಲ್ಯೂ ಎಷ್ಟು? 15. ನೋಡಿ ಪ್ರಾಬ್ಲಮ್ ನೋಡಿ ಗೊತ್ತಾಗುತ್ತೆ. ಎನ್ ವ್ಯಾಲ್ಯೂ 15. 15 ಜನ ತಾನೆ ಕೊರೋನಾ ವೈರಸ್ ಜೊತೆ ಕಾಂಟ್ಯಾಕ್ಟ್ ಇದ್ದವರು, ರೈಟ್? ಸೊ ಎನ್ ವ್ಯಾಲ್ಯೂ ಇಸ್ 15. ಪಿ ವ್ಯಾಲ್ಯೂ ಎಷ್ಟು ಬಂದಿತ್ತು ನೋಡಿ? ಪಿ ವ್ಯಾಲ್ಯೂ, what is p value there? p value is 0.4. ಫಸ್ಟ್ ಕ್ವಶನ್ ನೋಡಿ ಗೊತ್ತಾಗುತ್ತೆ. 15 ಜನ ಕೊರೋನಾ ವೈರಸ್, ರೈಟ್? ಅದರಲ್ಲಿ 4% ರಿಕವರಿ ಆಗಿದ್ದಾರೆ. ಅವನೇ ಕೊಟ್ಟಿದ ನೋಡಿ ಪ್ರಾಬ್ಲಮ್ ಅಲ್ಲೇ, ರೈಟ್? ನೆಕ್ಸ್ಟ್ probability of at least 10 because ಈಗ ಏನ್ ಮಾಡ್ಬೇಕು? ಇದನ್ನ ನೀವು ಟೇಬಲ್ ಅಲ್ಲಿ ನೋಡ್ಬೇಕು, ಸ್ಟಾಟಿಸ್ಟಿಕಲ್ ಟೇಬಲ್ ಅಲ್ಲಿ ನೋಡ್ಬೇಕು. ಬರ್ಕೊಳ್ಳಿ ಮೇಲ್ಗಡೆ ಟೇಬಲ್ ವ್ಯಾಲ್ಯೂ. ದಿಸ್ ಇಸ್ ಟೇಬಲ್ ವ್ಯಾಲ್ಯೂ ನೋಡ್ಬೇಕು, ರೈಟ್? ರೈಟ್. ಸೊ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅಟ್ಲೀಸ್ಟ್ 10 ಅಂದ್ರೆ ಏನು ಗೊತ್ತಾಯ್ತಾ? 10 ಅಥವಾ 10ಕ್ಕಿಂತ ಜಾಸ್ತಿ ತಾನೆ. ಅಟ್ಲೀಸ್ಟ್ 10 ಅದೇ ತಾನೇ ಕೇಳಿರೋದು ಅವನು. ಇಲ್ಲಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇದ್ರೆ ಇಲ್ಲಿ ಏನಾಗುತ್ತೆ? ಲೆಸ್ ದೆನ್ ಆಗುತ್ತೆ. ಈಕ್ವಲ್ ಬರಲ್ಲ. ಇಲ್ಲಿ ಗ್ರೇಟರ್ ದನ್ ಇದ್ರೆ ಇಲ್ಲಿ ಲೆಸ್ ದೆನ್, ಅಷ್ಟೇ. ನೆಕ್ಸ್ಟ್ ಏನ್ ಮಾಡಿ? 1 ಮೈನಸ್ 10ಕ್ಕಿಂತ ಕಡಿಮೆ ಅಂದ್ರೆ ಏನು? 9 ತನಕ ತಾನೆ. 0 to 9 ಅಲ್ವಾ? 10ಕ್ಕಿಂತ ಕಡಿಮೆ ಎಲ್ಲದನ್ನು ಆಡ್ ಮಾಡ್ಬೇಕು ಅಂದ್ರೆ ಸಮ್ಮೇಶನ್ 0 to 9. ವಾಟ್ ಇಸ್ ದ ಫಾರ್ಮುಲಾ ಆಫ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್? ಬಿ ಆಫ್ ಎಕ್ಸ್ ಕಾಮ ಎನ್ ಕಾಮ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ನೋಡಿ ಎಷ್ಟಾಗುತ್ತೆ? 9 ತಾನೆ. ಎಕ್ಸ್ ವ್ಯಾಲ್ಯೂ 9. ಎಕ್ಸ್ ವ್ಯಾಲ್ಯೂ 9. ವಾಟ್ ಇಸ್ ಎನ್ ವ್ಯಾಲ್ಯೂ? 15. ವಾಟ್ ಇಸ್ ಪಿ ವ್ಯಾಲ್ಯೂ? 0.4. ಓಕೆ, ಇದನ್ನ ಏನ್ ಮಾಡ್ಬೇಕು? ನೀವು ಟೇಬಲ್ ಅಲ್ಲಿ ನೋಡ್ಬೇಕು. ಸ್ಟೂಡೆಂಟ್ಸ್ ನೆನ್ಪಿಟ್ಕೋತೀರಾ? ಎನ್ ವ್ಯಾಲ್ಯೂ ಎಷ್ಟಪ್ಪ? 15. ಪಿ ವ್ಯಾಲ್ಯೂ ಎಷ್ಟು? 0.4. ವಾಟ್ ಈಸ್ ಎಕ್ಸ್ ವ್ಯಾಲ್ಯೂ? 9. ನೋಡೋಣ ಈಗ. ಹಾಗಾದ್ರೆ ಟೇಬಲ್ ಇದೆ ನಿಮ್ಮ ಹತ್ರ, ಓಪನ್ ಮಾಡ್ಕೊಳ್ಳಿ. ಟೇಬಲ್, ಸ್ಟಾಟಿಸ್ಟಿಕಲ್ ಟೇಬಲ್ ಓಪನ್ ಮಾಡ್ಕೊಳ್ಳಿ. ಜೆರಾಕ್ಸ್ ತಗೊಳ್ಳಿಲ್ಲ ಅಂದ್ರೆ ಅರ್ಥ ಆಗಲ್ಲ, ರೈಟ್? ಆದ್ರೂ ನಾನು ಇಲ್ಲಿ ತೋರಿಸ್ತೀನಿ ಎಷ್ಟರ ಮಟ್ಟಿಗೆ ಕಾಣುತ್ತೆ ನೋಡಿ, ರೈಟ್? ಎಕ್ಸ್ ವ್ಯಾಲ್ಯೂ ಎಷ್ಟು? 9 ನೆನ್ಪಿಟ್ಕೊಳ್ಳಿ. ಎನ್ ವ್ಯಾಲ್ಯೂ ಎಷ್ಟು? 15. ವಾಟ್ ಇಸ್ ಪಿ ವ್ಯಾಲ್ಯೂ? 0.4. ಓಕೆ, ನಾವು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೆಡ್ಡಿಂಗ್ ಇದೆ ನೋಡಿ, ಅದನ್ನ ಓಪನ್ ಮಾಡಿ. ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೆಡ್ಡಿಂಗ್ ಇದೆ ನೋಡಿ, ಫಸ್ಟ್ ಪೇಜ್, ಅದ್ರಲ್ಲಿ ಓಪನ್ ಮಾಡಿ. ನೋಡಿ ಅಲ್ಲಿ ಮೇಲ್ಗಡೆ ಫಾರ್ಮುಲಾ ಏನ್ ಕೊಟ್ಟಿದ್ದಾನೆ? ಸಮ್ಮೇಶನ್ ಆಫ್ ಬಿ ಆಫ್ ಎಕ್ಸ್ ಕಾಮ ಎನ್ ಕಾಮ ಪಿ ಅಂತಿದೆ ನೋಡಿ. ನಮ್ ಕೈ ಬೆರಳು ಗಮನಿಸಿ. ಬಿ ಆಫ್ ಎಕ್ಸ್ ಕಾಮ ಎನ್ ಕಾಮ ಪಿ ಅಂತಿದೆ ಅಲ್ವಾ? ಇದೇ ಶೀಟೇ ನೋಡ್ಬೇಕು, ರೈಟ್? ಫಸ್ಟ್ ನೋಡೋಣ. ಎನ್ ವ್ಯಾಲ್ಯೂ ಎಷ್ಟಿದೆ? ಇಲ್ಲಿ 15 ಇದೆ ಅಲ್ವಾ? ಹಾಗಾದ್ರೆ ಇಲ್ಲಿ ಎನ್ ಕಾಲಮ್ ಕೊಟ್ಟಿದ್ದಾನೆ ನೋಡಿ. ಎನ್ ವ್ಯಾಲ್ಯೂ ಕಾಲಮ್ 0 2 3 4 5 ಕೊಟ್ಟಿದ್ದಾನಲ್ವಾ? ಸೊ ಅದೇ ತರನೇ ಎನ್ ವ್ಯಾಲ್ಯೂ 15 ಎಲ್ಲಿದೆ ನೋಡಿ, ರೈಟ್? ಎನ್ ವ್ಯಾಲ್ಯೂ 15 ಇಲ್ಲಿದೆ ನೋಡಿ. 3ನೇ ಪೇಜ್ ತೆಗಿರಿ. ಎನ್ ವ್ಯಾಲ್ಯೂ 15 ಇಲ್ಲಿದೆ. ಎನ್ ವ್ಯಾಲ್ಯೂ 15 ಇಲ್ಲಿದೆ ಅಲ್ವಾ? ನೋಡಿ, ಎನ್ ವ್ಯಾಲ್ಯೂ 15. ನೆಕ್ಸ್ಟ್ ಏನಿದೆ ನೋಡಿ? ಎಕ್ಸ್ ವ್ಯಾಲ್ಯೂ 9 ಇದೆ ಅಲ್ವಾ? ಎಕ್ಸ್ ವ್ಯಾಲ್ಯೂ 9 ಅಂದ್ರೆ ಅದೇ ರೋ ಅಲ್ಲಿ ಕೆಳಗಡೆ ನೋಡಿ 9. ಎಕ್ಸ್ ವ್ಯಾಲ್ಯೂ 9. ದಿಸ್ ಈಸ್ ಎನ್ ವ್ಯಾಲ್ಯೂ 15, ಎಕ್ಸ್ ವ್ಯಾಲ್ಯೂ 9. ಓಕೆ, ನೆಕ್ಸ್ಟ್ ಪಾಯಿಂಟ್ ಪಿ ಎಷ್ಟಿದೆ ನೋಡಿ? 0.4. ಅದೇ ರೋ ಅಲ್ಲಿ 0.4 ಬನ್ನಿ. 0.4 ನೋಡಿ. 0.9662 ಇದೆ ನೋಡಿ, ಕಾಣ್ತಿದ್ಯಾ? 0.9662 ಗೊತ್ತಾಗ್ತಿದ್ಯಾ? ಏನ್ ಮಾಡಿ ನೀವು ಫಸ್ಟ್ ಎನ್ ವ್ಯಾಲ್ಯೂ 15 ಎಲ್ಲಿದೆ ನೋಡ್ಕೊಳ್ಳಿ, ಆಯ್ತಾ? ಎನ್ ವ್ಯಾಲ್ಯೂ 15 ಅಲ್ವಾ? ಸೊ ಎನ್ ವ್ಯಾಲ್ಯೂ 15 ಇದೆ ನೋಡಿ ಇಲ್ಲಿ. 3ನೇ ಪೇಜ್ ಓಪನ್ ಮಾಡಿ, ಸಿಗುತ್ತೆ ಎನ್ ವ್ಯಾಲ್ಯೂ 15, ರೈಟ್? ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಏನು? ಎಕ್ಸ್ ವ್ಯಾಲ್ಯೂ 9 ಅಲ್ವಾ? 9ಗೆ ಬನ್ನಿ. ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ 9 ಇದೆ ಅಲ್ವಾ? ಆರ್ ಅಂತಿದೆ ಅಲ್ವಾ? ಅದೇ ಎಕ್ಸ್ ವ್ಯಾಲ್ಯೂ 9. ನೆಕ್ಸ್ಟ್ ಏನ್ ಮಾಡಿ? ಅದೇ ರೋ ಅಲ್ಲೇ 0.4 ನೋಡಿ, 0.9662 ಇದೆ. 0.9662 is an answer. 0.4 ಕಾಲಮ್ ಅಲ್ಲಿ ನೋಡಿ ಇವ್ರೆ, 0.4 ಕಾಲಮ್ ಅಲ್ಲಿ ನೋಡಿ 0.9662, ರೈಟ್? ಗೊತ್ತಾಯ್ತಾ ಅಂತ ಭಾವಿಸ್ತೀನಿ. ಪೇಜ್ ನಂಬರ್, ರೈಟ್? ಟೇಬಲ್ A1 ಪೇಜ್ ನಂಬರ್ 729 ಓಪನ್ ಮಾಡಿ.
ಪೇಜ್ ನಂಬರ್ 729 ಓಪನ್ ಮಾಡಿ. ಅದರಲ್ಲಿ ಎನ್ ವ್ಯಾಲ್ಯೂ ಎಷ್ಟಿದೆ ನೋಡಿ, 15 ಇದೆ. ನನಗೆ ಬೇಕಾಗಿರೋದು ಎನ್ ವ್ಯಾಲ್ಯೂ 15. ಅದರಲ್ಲಿ ಎಕ್ಸ್ ವ್ಯಾಲ್ಯೂ ತಗೊಳ್ಳಿ. ಎಕ್ಸ್ ವ್ಯಾಲ್ಯೂ ಇಸ್ 9 ಕಾಣ್ತಿದ್ಯಾ, ಆರ್ ಅಂತಿದ್ಯಲ್ಲ ಅದೇ ಎಕ್ಸ್ ವ್ಯಾಲ್ಯೂ 9. ಅದೇ ರೋ ಅಲ್ಲೇ 0.4 ಗೆ ಬನ್ನಿ. 0.4 0.9662 is an answer. ಗೊತ್ತಾಯ್ತಾ? 0.9662 is an answer. 1 minus ಇದ್ರ ವ್ಯಾಲ್ಯೂ 1 minus 0.9662. One minus 0.9662 ಇದ್ರ ವ್ಯಾಲ್ಯೂ 1 ಹಾಗೆ ಬರ್ಕೋಬೇಕು. ನೆಕ್ಸ್ಟ್ 1 minus 0.9662 is our value is 0.034. ರೈಟ್, ಗೊತ್ತಾಯ್ತಾ ನಿಮಗೆ? ಶೀಟ್ ಗೊತ್ತಾಗಿದೆಯಾ ನೋಡಿ. ಟೇಬಲ್ ವ್ಯಾಲ್ಯೂ ಗೊತ್ತಾಗಿಲ್ಲ ಅಂದ್ರೆ ಪಿಂಗ್ ಮಾಡಿ, ಇನ್ನೊಂದ್ಸಲಿ ತೋರಿಸ್ತೀನಿ. ಯಾರಿಗೆ ಗೊತ್ತಾಗಿಲ್ಲ ಪಿಂಗ್ ಮಾಡಿ. ಟೇಬಲ್ ವ್ಯಾಲ್ಯೂ ಯಾರಿಗೆ ಗೊತ್ತಾಗಿಲ್ಲ ಪಿಂಗ್ ಮಾಡಿ, ಇಲ್ಲ ಅಂದ್ರೆ ಗೊತ್ತಾಗಲ್ಲ, ಎಕ್ಸಾಮ್ ಅಲ್ಲಿ ಕಷ್ಟ ಆಗುತ್ತೆ. ಶೀಟ್ ಕೊಟ್ಟಿರ್ತಾನೆ. ಯಾರಿಗೆ ಟೇಬಲ್ ವ್ಯಾಲ್ಯೂ ಗೊತ್ತಾಗಿಲ್ಲ ಪಿಂಗ್ ಮಾಡಿ. ಗೊತ್ತಾಗಿದ್ರೆ ಎಸ್ ಅಂತ ಇದ್ ಮಾಡಿ ಪ್ಲೀಸ್. ಗೊತ್ತಾಗಿದ್ರೆ ಎಸ್ ಅಂತ ಪಿಂಗ್ ಮಾಡಿ. ಟೇಬಲ್ ವ್ಯಾಲ್ಯೂ ಗೊತ್ತಾಗಿದ್ರೆ ಎಸ್ ಎಸ್ ಅಂತ ಪಿಂಗ್ ಮಾಡ್ತಾ ಬನ್ನಿ. ಇಫ್ ಯು ಗಾಟ್ ದಿ ಟೇಬಲ್ ವ್ಯಾಲ್ಯೂ ಗೊತ್ತಾಗಿದ್ರೆ ಎಸ್ ಅಂತ ಮಾಡ್ತಾ ಬನ್ನಿ. ಗೊತ್ತಾಗಿಲ್ಲ ಅಂದ್ರೆ ನೋ ಅಂತಾನೆ ಕಳಿಸಿ, ಇನ್ನೊಂದ್ಸಲಿ ತೋರಿಸ್ತೀನಿ. I will request all should send it, or else I don't know whether it is understood or not. All should send the message whether you have got the table value or not. Xerox ಇರಬೇಕು, Xerox ಇಲ್ಲದೆ ಏನು ಮಾಡಕ್ ಬರಲ್ಲ. Okay, I will show you once again. No problem. ಇಲ್ಲಿ ಅಬ್ಸರ್ವ್ ಮಾಡಿ, ಎನ್ ವ್ಯಾಲ್ಯೂ ಎಷ್ಟಿದೆ? 15 ಅಲ್ವಾ? ಅದನ್ನ ನೆನ್ಪಿಟ್ಕೊಳ್ಳಿ. ಎನ್ ವ್ಯಾಲ್ಯೂ 15. ಫಸ್ಟ್ 15 ಪೇಜಿಗೆ ಬನ್ನಿ. ಎನ್ ವ್ಯಾಲ್ಯೂ 15 ಇರುವಂತ ಪೇಜಿಗೆ ಬನ್ನಿ. ನೋಡಿ ಇಲ್ಲಿ ಎನ್ ವ್ಯಾಲ್ಯೂ 15 ಇದೆ ಅಲ್ವಾ? ಉಲ್ಲಾಸ್ ಗೊತ್ತಾಗ್ತಿದ್ಯಾ? ತೇಜಸ್ವಿನಿ ನೋಡಿ, ಎನ್ ವ್ಯಾಲ್ಯೂ 15 ಇರೋ ಕಾಲಮಿಗೆ ಬನ್ನಿ. ಪೇಜ್ ನಂಬರ್ 729 ಎನ್ ವ್ಯಾಲ್ಯೂ 15 ಇದೆ ನೋಡಿ. ಎನ್ ವ್ಯಾಲ್ಯೂ 15 ಸಿಕ್ತಾ? ಓಕೆ, ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ನೋಡಿ 9 ಇದೆ ನೋಡಿ. ಎಕ್ಸ್ ವ್ಯಾಲ್ಯೂ ಇಸ್ 9. ನನ್ನ ಕೈ ಬೇರೆ ನೋಡಿ. ಎಕ್ಸ್ ವ್ಯಾಲ್ಯೂ 9 ಅಂದ್ರೆ ಆರ್ ಇದೆಯಲ್ಲ ಆ ಕಾಲಮಿಗೆ ಬನ್ನಿ. ಆರ್ ಇದೆಯಲ್ಲ ಆ ಕಾಲಮಿಗೆ ಬನ್ನಿ. 9 ನೋಡಿ, ಇಲ್ಲಿದೆ ನೋಡಿ, ನನ್ನ ಕೈ ಬೇರೆ ನೋಡಿ. 9 ಆರ್ ಅಂತ ಇದೆಯಲ್ಲ ಅದೇ ಎಕ್ಸ್ ವ್ಯಾಲ್ಯೂ 9. ಅದೇ ರೋ ಅಲ್ಲೇ 0.4 ಇಲ್ಲಿದೆ ನೋಡಿ. ಇದೇ ರೋ ಅಲ್ಲೇ 0.4 ಇಲ್ಲಿದೆ ನೋಡಿ. 0.9662 0.4 ಕಾಲಮಿಗೆ ಬನ್ನಿ. ನೋಡಿ ಪ್ರೊಬಬಿಲಿಟಿ ಎಷ್ಟಿದೆ ಅಲ್ಲಿ? 0.4 ಇದೆ ಅಲ್ವಾ? ನೋಡಿ, ಸೊ 0.9662 ಇಸ್ ಅನ್ ಆನ್ಸರ್. ಕಾಣ್ತಿದ್ಯಾ? ನನ್ನ ಕೈ ಬೆರಳು ನೋಡಿ. 0.4 ಅನ್ನೋ ಕಾಲಮ್ ಅಲ್ಲಿ ಇದೆ ಅಲ್ವಾ? ಮತ್ತೆ 9 ಅನ್ನೋ ರೋ ಅಲ್ಲಿ ಇದೆ ಅಲ್ವಾ? ನೋಡಿ 9 ಅನ್ನೋ ರೋ ಅಲ್ಲಿ ಇದೆ. 0.9662 is an answer. N value 15, X value 9, P value 0.4.
0.9662 is an answer. Now you understood? Ullas, please ping me whether understood. Tejaswini, please ping me whether you understood or not. Ullas, hope you got. Ullas, ಗೊತ್ತಾಗಿದ್ಯಾ? ವೆರಿ ಗುಡ್. ತೇಜಸ್ವಿನಿ ಗೊತ್ತಾಯ್ತಾ? ಫಸ್ಟ್ ಎನ್ ವ್ಯಾಲ್ಯೂ ಬನ್ನಿ. ಎನ್ ವ್ಯಾಲ್ಯೂ ಎಲ್ಲಿದೆ ನೋಡಿ? 15 ಪೇಜ್ ನಂಬರ್ 729 ಅಲ್ಲಿ ಇದೆ ನೋಡಿ. ಎನ್ ವ್ಯಾಲ್ಯೂ 15. ಅದರಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆ? 9 ಇದೆ. ಆ 9 ಅನ್ನೋ ರೋಗ್ ಬನ್ನಿ, 9 ಅನ್ನೋ ಕಾಲಮಿಗೆ ಬನ್ನಿ. ಆ ಕಾಲಮ್ ಇಂದ ಏನ್ ಮಾಡಿ 0.4 ಇಲ್ಲಿದೆ ನೋಡಿ, ಅಲ್ಲಿ 0.9662 ಬರುತ್ತೆ. ಸೊ 1 ಮರಿಬಾರ್ದು. 1 minus 0.9662 you will get 0.034. So what is at least 10? At least 10 value is 0.034. At least 10 ಅಂದ್ರೆ ಏನು? 10 ಅಥವಾ 10ಕ್ಕಿಂತ ಜಾಸ್ತಿ ನೋಡಿ. 10 ಅಥವಾ 10ಕ್ಕಿಂತ ಜಾಸ್ತಿ. ಹತ್ತಕ್ಕಿಂತ ಕಡಿಮೆ ಅಂದ್ರೆ ಅರ್ಥ ಏನು? 0 to 9 ಅಲ್ವಾ? 10ಕ್ಕಿಂತ ಕಡಿಮೆ ಅಂದ್ರೆ ಅರ್ಥ ಏನು? 0 to 9. ಸರ್ ಸಮ್ಮೇಶನ್ ಯಾಕೆ ಹಾಕಿದ್ರಿ? ಸಮ್ಮೇಶನ್ ಯಾಕೆ ಹಾಕಿದೆ ಅಂದ್ರೆ ಕ್ಯುಮುಲೇಟಿವ್ ಅಲ್ವಾ? 10ಕ್ಕಿಂತ ಕಡಿಮೆ ಇರೋದು ಎಲ್ಲದನ್ನು ಆಡ್ ಮಾಡಬೇಕು. ಸೊ ಕ್ಯುಮುಲೇಟಿವ್ 0 to 9. This is the formula for binomial distribution. X value is 9. Why it is 9? 0 to 9. What is n value? It is given 15. P value is also given in the problem 0.4. Okay, this is the question number B alva. Now we'll go for question C. Question C ಹೋಗೋದಕ್ಕಿಂತ ಮುಂಚೆ ಇನ್ನೊಂದ್ಸಲಿ ನಿಮ್ಗೆ ಸ್ಟ್ರೆಸ್ ಮಾಡ್ತೀನಿ ನೋಡಿ. ಅಟ್ ಲೀಸ್ಟ್ 10 ಅಂದ್ರೆ ಅರ್ಥ ಏನು? probability of x is greater than or equal to 10 ಅಲ್ವಾ? ಅಟ್ ಲೀಸ್ಟ್ 10 ಅಂದ್ರೆ 10 ಅಥವಾ 10ಕ್ಕಿಂತ ಜಾಸ್ತಿ ಅಲ್ವಾ? ಅಟ್ ಲೀಸ್ಟ್ 10 ಅಂದ್ರೆ 10ನು ಸೇರಿಸಬೇಕು. ಹೀಗಿದ್ದಾಗ ಏನ್ ಮಾಡ್ಬೇಕು ನೀವು? ಈಕ್ವಲ್ಸ್ ಹಾಕಿ ಗ್ರೇಟರ್ ದನ್ ಇತ್ತು ಅಂತ ತಕ್ಷಣ ಏನ್ ಮಾಡ್ಬೇಕು? ತಲೆಗೆ 1 ಮೈನಸ್ ಅಂತ ಬರ್ಬಿಡ್ಬೇಕು. ಗ್ರೇಟರ್ ದನ್ ಬಂತು ಅಂದ್ರೆ 1 ಮೈನಸ್ ಅಂತ ಬರ್ಬಿಡ್ಬೇಕು. ಇಲ್ಲೇನ್ ಬರೀಬೇಕು? ಪ್ರಾಬಬಿಲಿಟಿ ಆಫ್ ಎಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇದೆ ಅಲ್ವಾ? ಇಲ್ಲೇನಾಗುತ್ತೆ? ಲೆಸ್ ದೆನ್ ಆಗುತ್ತೆ. ಲೆಸ್ ದೆನ್ 10 ಆಗುತ್ತೆ. ಇಲ್ಲಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇದ್ರೆ ಅಲ್ಲಿ ಲೆಸ್ ದೆನ್ ಆಗುತ್ತೆ. ಈಕ್ವಲ್ ಹಾಕ್ಬಾರ್ದು. ಈಕ್ವಲ್ ಹಾಕ್ಬಿಟ್ರೆ ಏನಾಗುತ್ತೆ? 9 ಸೇರಿಸಬೇಕು ಅಂತ ಆಗುತ್ತೆ. ರೈಟ್? ಲೆಸ್ ದೆನ್ 10. ನೆಕ್ಸ್ಟ್ ಏನ್ ಮಾಡಿ? 1 ಮೈನಸ್ ಸಮ್ಮೇಶನ್ ಆಫ್ ಲೆಸ್ ದೆನ್ 10 ಅಂದ್ರೆ ಅರ್ಥ ಏನು? 0 to 9 ಅಲ್ವಾ? ಲೆಸ್ ದೆನ್ 10 ಅಂದ್ರೆ 0 to 9. B of x comma n comma ಇಷ್ಟ. So 1 minus B of x value ಏನು? 9. n value ಏನು? 15. P value 0.4. ಇದನ್ನ ಟೇಬಲ್ ಅಲ್ಲಿ ನೋಡಿ. Now we'll go for question C. Now the question C. So now question C. Question C is 3 to 8. 3 to 8 survive. What do you mean by this? 3 to 8 ಅಂದ್ರೆ 3 ರಿಂದ 8 ಒಳಗಡೆ ಸರ್ವೈವ್ ಆಗುವಂತಹ ಪ್ರೊಬಬಿಲಿಟಿ ಏನು ಅಂತ. ರೈಟ್? ಹೀಗೆ ಬರೀಬೋದಾ ನೋಡಿ. ಸೊಲ್ಯೂಷನ್ probability of x is lies between
3 to 8 ಅಲ್ವಾ? ಹೀಗೆ ಬರಿಬೋದ ನೋಡಿ. 3 to 8 ಅಂದ್ರೆ ಪ್ರೊಬಾಬಿಲಿಟಿ ಅಲ್ವಾ ಅದು? ನಂಗೆ ಗೊತ್ತಿಲ್ಲ. 3 ರಿಂದ 8 ಒಳಗಡೆ ಕರೋನಾ ವೈರಸ್ ಇರೋರು ಸರ್ವೈವ್ ಆಗ್ಬೋದು ಅಥವಾ ಆಗದೇನೆ ಇರ್ಬೋದು. ಸೊ ಪ್ರೊಬಾಬಿಲಿಟಿ ಆಫ್ x is lies between 3 to 8 ಹೀಗೆ ಬರಿಬೋದಲ್ವಾ? ಈಗ ನೋಡಿ ಏನ್ ಬರಿಬೋದು ಅಂತ. ಪ್ರೊಬಾಬಿಲಿಟಿ ಆಫ್ x is lies between 3 to 8 equals ಇದನ್ನ ಹೇಗೆ ಬರಿಬೋದು ನೋಡಿ, ಕರೆಕ್ಟ್ ಆಗಿ ಗಮನಿಸಿ. ನಾ ರೀಸನ್ ಆಮೇಲೆ ಹೇಳ್ತೀನಿ, ಒಟ್ಟು ಬರೀತೀನಿ, ರೀಸನ್ ಆಮೇಲೆ ಹೇಳ್ತೀನಿ. ಓಕೆ, ನೀವು ಜಸ್ಟ್ ಗಮನಿಸಿ. ಸಮ್ಮೇಷನ್ ಆಫ್ ಒಟ್ಟು ಎಷ್ಟು ತನಕ ಇದೆ ನೋಡಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ 8 ಅಲ್ವಾ? ಅಂದ್ರೆ 0 to 8 b of x n p ಮೈನಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ ನೋಡಿ 8 ಅಲ್ವಾ? ಸೊ ನಾನು 0 to 8 ಬರ್ಕೊಂಡೆ ಮೈನಸ್. ಈಗ ಬನ್ನಿ, ಮಿನಿಮಮ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 3 ಅಲ್ವಾ? 3ಕ್ಕಿಂತ ಕಡಿಮೆ ಅಂದ್ರೆ ಯಾವುದು? 2 ಅಲ್ವಾ? ಏನಂತ ಬರೀಬಹುದು? x equals 0 to 2. ರೀಸನ್ ನಾನು ಆಮೇಲೆ ಹೇಳ್ತೀನಿ. ವಾಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ? 8 ಬರ್ಕೊಂಡು 0 to 8. ಮಿನಿಮಮ್ ವ್ಯಾಲ್ಯೂ ಯಾವುದು? 3. 3ಕ್ಕಿಂತ ಕಡಿಮೆ ಅಂದ್ರೆ 2 ಅಲ್ವಾ? ಸೊ 0 to 2 ಬರ್ಕೊಂಡು b of x n ರೀಸನ್ ನಾನು ನಿಮಗೆ ಎರಡನೇ ಸೆಷನ್ ಅಲ್ಲಿ ಹೇಳ್ತೀನಿ ಯಾಕೆ ಈ ತರ ಬರದೆ ಅಂತ. ಈಗ ಏನ್ ಮಾಡೋಣ, ರೈಟ್? ಗೊತ್ತಾಗಿದ್ಯಾ ನೋಡಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು? 8. 0 to 8. ಓಕೆ, ನೆಕ್ಸ್ಟ್ 3ಗಿಂತ ಕಡಿಮೆ ಯಾವುದು? 2. 0 to 2. ಹೆಂಗ್ ಬರದೆ ಅಂತ ಈಗಲೇ ಹೇಳ್ಬಿಡ್ತೀನಿ. ಬೆಟರ್ ಎರಡನೇ ಸೆಷನ್ ಹೋಗೋದಕ್ಕಿಂತ ಮುಂಚೆನೆ ಹೇಳ್ಬಿಡ್ತೀನಿ. ನನಗೆ ಏನ್ ಬೇಕು ವ್ಯಾಲ್ಯೂ ನೋಡಿ, 3 ರಿಂದ 8 ಅಲ್ವಾ ನನಗೆ ಬೇಕಾಗಿರೋ ವ್ಯಾಲ್ಯೂ? 0 1 2 3 4 5 6 7 8 8 ತನಕ ಮಾತ್ರ ಬರ್ತಿದ್ದೀನಿ, ರೈಟ್? ಇದನ್ನ ಬರ್ಕೋಬೇಡಿ, ಪಕ್ಕದಲ್ಲಿ ಬರ್ಕೊಳ್ಳಿ. 0 to 8 ಬರ್ದಿದ್ದೀನಿ, ಮ್ಯಾಕ್ಸಿಮಮ್ 8 ಅಲ್ವಾ? ನನಗೆ ಬೇಕಾಗಿರೋದೇನು? 3 to 8 ಮಾತ್ರ ಅಲ್ವಾ? ನನಗೆ ಬೇಕಾಗಿರೋದೇನು? 3 to 8. ಯಾವುದು ಬೇಡ? 0 to 2 ಬೇಡ ಅಲ್ವಾ? ನೋಡಿ, 0 to 2 ಬೇಡ. ನನಗೆ ಬೇಕಾಗಿರೋದೇನು? 3 ಇಂದ 8 ವರೆಗೆ ಮಾತ್ರ. ಯಾವುದು ಬೇಡ? 0 1 2. ಯಾವುದು ಬೇಡವೋ ಅದನ್ನ ಸಬ್ಸ್ಟ್ರಾಕ್ಟ್ ಮಾಡಬೇಕು. 0 to 2. ಗೊತ್ತಾಗಿದ್ಯಾ? ಇದು ನೋಡಿ 8, ಟೋಟಲ್ 8ರಲ್ಲಿ ನನಗೆ ಯಾವ್ದು ಬೇಡ? 0 1 2 ಬೇಡ. ಸೊ 0 to 2 ಬೇಡ. ಪಕ್ಕದಲ್ಲಿ ಬರ್ಕೊಳ್ಳಿ. ರೀಸನ್ ಫಾರ್ ದಿಸ್ ಫಾರ್ಮುಲಾ, ರೈಟ್? ಏನ್ ರೀಸನ್? ನನಗೆ ಟೋಟಲ್ 8ರಲ್ಲಿ ನೋಡಿ, ಟೋಟಲ್ 8ರಲ್ಲಿ ಯಾವ್ದು ಬೇಡ? 0 to 2 ಬೇಡ ಅಲ್ವಾ? ಯಾಕೆ ಹೇಳಿ? 3 to 8 ಮಾತ್ರ ಬೇಕಾಗಿರೋದು. 3 ರಿಂದ 8 ಒಳಗೆ ಮಾತ್ರ ಬೇಕಾಗಿರೋದು ನೋಡಿ. 3 to 8 ಮಾತ್ರ ಬೇಕಾಗಿರೋದು. ಯಾವ್ದು ಬೇಡ? 0 to 2 ಬೇಡ. ಅದನ್ನ ಸಬ್ಸ್ಟ್ರಾಕ್ಟ್ ಮಾಡಿ. ಗೊತ್ತಾಯ್ತು ಅಂತ ಭಾವಿಸ್ತೀನಿ. ಕರೆಕ್ಟ್ ಆಗಿ ಗಮನಿಸಿ, ರೈಟ್? ನನಗೆ ಬೇಕಾಗಿರೋದು ಏನ್ರಪ್ಪ? 3 to 8 ಅಲ್ವಾ? 3 to 8 ಯಾವ್ದು ಬೇಡ? 0 to 2 ಬೇಡ ತಾನೆ? 0 to 2 ಬೇಡ, 3 to 8 ಮಾತ್ರ ಬೇಕಾಗಿರೋದು. ಸೊ ಅದಕ್ಕೆ ಏನ್ ಮಾಡೋಣ? ಸಬ್ಸ್ಟ್ರಾಕ್ಟ್ ಮಾಡೋಣ. 0 to 2 ಬೇಡ. ಯಾವ್ದ್ರಲ್ಲಿ? 0 to 8 ಒಳಗಡೆ. ಸೈಡ್ ಅಲ್ಲಿ ಬರ್ಕೊಳ್ಳಿ ಇದನ್ನ. ರೀಸನ್ ಇಂಟು ಮಾರ್ಕ್ ಹಾಕಿ, ಕ್ರಾಸ್ ಮಾರ್ಕ್. 0 to 2 ನಾಟ್ ರಿಕ್ವೈರ್ಡ್. ವಾಟ್ ಐ ನೀಡ್ ಫ್ರಮ್ 3 to 8. ರೈಟ್? ಇನ್ನೊಂದು ನಿಮಗೆ ಕುರುಡ್ ಮೆಥಡ್ ಅಂತ ಕರೀತಾರೆ ನಮ್ಮಲ್ಲಿ. ಕುರುಡ್ ಮೆಥಡ್ ಅಂದ್ರೆ ರೀಸನ್ ಇರಲ್ಲ, ಸುಮ್ಮನೆ ಬರೆಯೋದು. ಹೆಂಗ್ ನೆನ್ಪಿಟ್ಕೋಬಹುದು ನೋಡಿ, ಇಲ್ಲಿ ಎಷ್ಟಿದೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ 8 ಅಲ್ವಾ? 0 to 8 ಅಂತ ಕಣ್ ಮುಚ್ಕೊಂಡ್ ಬರ್ದ್ಬಿಡಿ. ಇಲ್ಲಿ ಯಾವ್ದಿದೆಯೋ ಅದು ಮುಗೀತಾ? ಇಲ್ಲಿಗೆ ಬನ್ನಿ. 3ಗಿಂತ ಕಡಿಮೆ ಯಾವುದು? 2 ಅಲ್ವಾ? 0 to ಮುಗೀತು. ಓಕೆ, ಇದು ಹಿಂಗ್ ಬರದೆ ಅಂದ್ರೆ ಟೇಬಲ್ ವ್ಯಾಲ್ಯೂ. b of x, n, p ಬಂತು ಅಂದ್ರೆ ಟೇಬಲ್ ವ್ಯಾಲ್ಯೂ. ಓಕೆ, ನೋಡಿ ಹೀಗೆ ಬರೀಬೋದಾ ಇದನ್ನ? b of x ಅಂದ್ರೆ ಏನು? 8 ಅಲ್ವಾ? ನೋಡಿ 0 to 8. x ಅಂದ್ರೆ 8. n ಅಂದ್ರೆ ಎಷ್ಟು? 15 ಅಲ್ವಾ? ನಿಮಗೆ ಗೊತ್ತಿದೆ, ಪ್ರಾಬ್ಲಮ್ ಅಲ್ಲೇ ಇದೆ 15. p ಅಂದ್ರೆ ಎಷ್ಟು? 0.4.
minus this minus b of xn value. X value is 2. What is n value? 15. What is p value? 0.4. X value 2, x value 2, n value 15, p value 0.4. ಟೇಬಲ್ ವ್ಯಾಲ್ಯೂ ಹೇಳ್ತೀರಾ, ಟೇಬಲ್ ನೋಡ್ತೀರಾ, ಇದಕ್ಕೂ ಟೇಬಲ್ ನೋಡಬೇಕು, ಇದಕ್ಕೂ ಟೇಬಲ್ ನೋಡಬೇಕು, ಎರಡು ಸಬ್ಸ್ಟ್ರಾಕ್ಟ್ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. ಬೇಗ ನಂಗೆ ಪಿಂಗ್ ಮಾಡ್ತೀರಾ, ಇದನ್ನ ಟೇಬಲ್ ವ್ಯಾಲ್ಯೂ ಹೇಳ್ಬೇಕು, ಇದ್ರ ಟೇಬಲ್ ವ್ಯಾಲ್ಯೂ ಹೇಳಿ. ರೈಟ್, ಫಸ್ಟ್ ಏನ್ ಮಾಡ್ಕೊಳ್ಳಿ, ಟೇಬಲಿನ 15 ಎನ್ ವ್ಯಾಲ್ಯೂ 15 ಎಲ್ಲಿದೆ ನೋಡಿ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 8 ಕೆಳಗಡೆ, ಎಕ್ಸ್ ವ್ಯಾಲ್ಯೂ 8 ಇಲ್ಲಿದೆ ನೋಡಿ. ಅದೇ ರೋ ಅಲ್ಲೇ 0.4 ಎಷ್ಟಿದೆ ನೋಡಿ, ಅಲ್ಲಿ ಬರ್ಕೊಳ್ಳಿ. ಇದು ಅಷ್ಟೇ, ಎನ್ ವ್ಯಾಲ್ಯೂ 15 ಇರೋ ಕಡೆ ಬನ್ನಿ. ಎಕ್ಸ್ ವ್ಯಾಲ್ಯೂ 2, ಎಕ್ಸ್ ವ್ಯಾಲ್ಯೂ 2 ಎಲ್ಲಿದೆ ನೋಡಿ. ಪಿ ವ್ಯಾಲ್ಯೂ 0.4. ಇವೆರಡಕ್ಕೂ ನಂಗೆ ಪಿಂಗ್ ಮಾಡ್ತೀರಾ ಬೇಗ. So I am running out of the time. I will send you the link again. Please be joined. Don't go. ಎರಡನೇ ಸೆಷನ್ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಭಾರಿ ಕಷ್ಟ ಆಗುತ್ತೆ. So once again I'm stressing, all should be joined the second session. It's my request. So please be joined the second session. ಅಷ್ಟೊಳಗಡೆ ಟೇಬಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋತೀರಾ ನೀವೇ. ಟೇಬಲ್ ವ್ಯಾಲ್ಯೂ ಹೇಳಿ ನಂಗೆ ಪಿಂಗ್ ಮಾಡಿ, ಇದ್ರ ವ್ಯಾಲ್ಯೂ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡಿ. So I'm leaving now.